ಖರ್ಚು ತುಂಬಾನೇ ಕಮ್ಮಿ. ಹ್ಮ್. ಹಸುಗಳಿಗೆ ಒಳ್ಳೆ ಪೌಷ್ಟಿಕಾಂಶವಾದಂತ ಆಹಾರನೂ ಸಿಗ್ತದೆ. ಈ ಅಜೋಲ ಒಂದು ಕುರಿಗಳಿಗೆ, ಆಡುಗಳು, ಮೇಕೆಗಳಿಗೆ, ಮತ್ತೆ ಮೀನಿಗೆ, ಮತ್ತೆ ಹಸುಗಳಿಗೆ ಎಲ್ಲಕ್ಕೂ ಇದು ಮೇವು ಆಗುತ್ತೆ. ಮತ್ತೆ ಇದು ಒಂದು ಅಕ್ಷಯ ಪಾತ್ರೆ ತರ ಸರ್. ಇದು ಯಾರ ತಾಯಿ ಇಟ್ಟಿರ್ತಾರೆ ಅಜೋಲನ, ಇದನ್ನ ತಂದು ಇಷ್ಟು ಬಿಟ್ಕೊಂಡ್ರೆ ಸಾಕು. ಅಷ್ಟೇ ಒಂದಿಡಿ ಅಷ್ಟು ಬಿಟ್ಕೊಂಡ್ರೆ ಸಾಕು. ಒಂದು ಇದ್ ಮಾಡ್ಕೊಂಡಿದ್ದೀನಿ ಸರ್, ಏರ್ ಪೈಪ್ ಟೈಪಲ್ಲಿ ಬರುತ್ತೆ ಇದು. ಹಾ. ಇದು ಇದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ, ಅಲ್ಲಿ ನೀರ್ ಟೈಟ್ ಮಾಡ್ಬಿಟ್ಟು ಇಲ್ಲಿ ನೀರ್ ತುಂಬ್ತೀನಿ. ಫುಲ್ ಟ್ಯಾಕ್ ಆಗುತ್ತೆ. ಈಗ ಆದ ತಕ್ಷಣ ಇದನ್ನ ಇಲ್ಲಿ ಹಿಂಗ್ ಬಿಟ್ಬಿಡ್ತೀವಿ ಒಳಗಡೆ ಡೈರಿ ಡಿಗ್ರಿ ಬರೋದು, ಮತ್ತೆ ಕೋಳಿಗಳು ಬ್ರೋತ್ ಆಗೋದು, ಮೀನುಗಳು ಕೂಡ ಇದನ್ನ ತಿಂದು ಬದುಕ್ತವೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು KR ಬಂದಿದ್ದೀನಿ. ಇಲ್ಲೊಬ್ರು ರೈತರು ಸರ್ ಕೇವಲ 300 ರೂಪಾಯಿಲಿ ಹೆಂಗೆ ನಾವು ಅಜೋಳ ತೊಟ್ಟಿ ಮಾಡ್ಕೊಬಹುದು ಅಂತ ಹೇಳ್ತಾ ಇದ್ರೆ, ಬನ್ನಿ ಹೋಗೋಣ ರೈತರ ಹತ್ರ ಮಾತಾಡೋಣ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಗೌಡ್ರ. ನಮಸ್ಕಾರ ಸರ್. ಸರ್ ನಿಮ್ಮ ಚಿಕ್ಕದಾದಂತ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮ್ಮ ಹೆಸರು ರಾಜೇಗೌಡ ಅಂತ, ಮಂಡ್ಲಿಕ್ನಲ್ಲಿ ಕಿಕ್ಕೇರಿ ಹೋಬಳಿ, KR ತಾಲೂಕು ಸರ್. KR ತಾಲೂಕು. ಏನಿದೆ ಗೌಡ್ರ ಈ ತರ ತೋಟದ ಮಧ್ಯೆ ಈ ತರ ಒಂದು ಶೀಟ್ ಹಾಕ್ಬಿಟ್ಟು ಈ ತರ ಮಾಡ್ಬಿಟ್ಟಿದ್ರ? ಏನಿದು? ಅಜೋಲ ಸರ್ ಇದು. ಈ ಅಜೋಲ ಒಂದು ಕುರಿಗಳಿಗೆ, ಆಡುಗಳು, ಮೇಕೆಗಳಿಗೆ, ಮತ್ತೆ ಮೀನಿಗೆ, ಮತ್ತೆ ಹಸುಗಳಿಗೆ ಎಲ್ಲಕ್ಕೂ ಇದು ಮೇವು ಆಗುತ್ತೆ. ಮತ್ತೆ ಇದು ಒಂದು ಅಕ್ಷಯ ಪಾತ್ರೆ ತರ ಸರ್. ಇದು ಅಕ್ಷಯ ಪಾತ್ರೆ ಅಂದ್ರೆ ನಮ್ದು ತಗತಾ ಬರ್ತಾನೆ ಇರ್ತದೆ ಅಂತ ಹೇಳ್ತೀವಲ್ಲ. ಈಗ ನಾವು ಇಷ್ಟನ್ನ ತಗೊಂಡ್ರೆ ಇನ್ನೊಂದು ಹಾಫ್ ಅನ್ ಅವರ್ಗೆ ಅಲ್ಲಿ 1 ಅವರ್ಗೆ ಕೂಡ್ಕೊಳುತ್ತೆ. ಫುಲ್ ಕೂಡ್ಕೊಂಡ್ಬಿಡ್ತಾರೆ, ಈ ಜಾಗ ಕೂಡ್ಕೊಳುತ್ತೆ. ಹಂಗೆ ಬೆಳ್ಕೊಂಡ್ ಬರ್ತಾ ಇರುತ್ತೆ, ಬರ್ತದೆ. ಮತ್ತೆ ಇದನ್ನ ನಾವು ಎಲ್ಲಾ ಇದಕ್ಕೂ ನಮ್ಮ ಕೋಳಿ, ಹಸುಗೆಲ್ಲ ಕೊಡೋದ್ರಿಂದ ಪೌಷ್ಟಿಕಾಂಶನೂ ಜಾಸ್ತಿನೂ ಸಿಗುತ್ತೆ. ಹಸುಗಳಲ್ಲಿ ಡೈರಿ ಡಿಗ್ರಿ ಬರೋದು, ಮತ್ತೆ ಕೋಳಿಗಳು ಬ್ರೋತ್ ಆಗೋದು, ಮೀನುಗಳು ಕೂಡ ಇದನ್ನ ತಿಂದು ಬದುಕ್ತವೆ. ಈಗ ನಮ್ಗೆ ಮೇವು ಅನ್ನೋದು ಕಮ್ಮಿ ಆಗುತ್ತೆ. ಇದೊಂದು ಮಾಡ್ಕೊಂಡಿದ್ದೆ ಆದ್ರೆ ರೈತರುಗಳು ಎಲ್ಲ ಒಂದು ಚಿಕ್ಕದಾಗ ಒಂದು ಟಾರ್ಪಲ್ ಹಾಕೊಂಡು ಒಂದು 300-400 ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೆ ಆದ್ರೆ ಇದು ನಮ್ಗೆ ಮೇವು ಡೈಲಿ ಸಿಗ್ತದೆ ಸರ್. ಇದ್ ಮಾಡಕ್ ನಿಮ್ಗೊಂದು 300 ರೂಪಾಯಿ ಖರ್ಚಾಗದಷ್ಟೇ. 300 ರೂಪಾಯಿ ಖರ್ಚಾಗಿರ್ಬೇಕು ಸರ್ ಅಷ್ಟೇ. ಇದು ಎಷ್ಟು ಆಳ ಇದೆ ಗೌಡ್ರ? ಸರ್ ಇದು 1 ಅಡಿ ಆಳ ಇದೆ. ಇದೊಂದು 12 ಅಡಿ ಇದೆ. ಹಿಂಗೊಂದು 15 ಅಡಿ ಇದೆ. 15 ಅಡಿ, 12 ಅಡಿ ಅಗ್ಲ, 15 ಅಡಿ ಉದ್ದ, ಒಂದೇ 1 ಅಡಿ ಆಳ. ನೀವ್ ಒಂದಷ್ಟು ಗುಂಡಿ ತಗೊಂಡು ನಿಮ್ ಹತ್ರ ಇದ್ದಂತ ಒಂದ್ ವೇಸ್ಟ್ ಟಾರ್ಪಲ್ ಹಾಕ್ಬಿಟ್ಟಿದ್ದೀರಾ. ಸಕ್ಕತ್ ಗೌಡ್ರ. ಮತ್ತೆ ಇದನ್ನ ಯಾವ ತರ ಈಗ ಒಬ್ರು ರೈತರು ಬೆಳಿಬೇಕು, ಹೊಸ್ತಾ ಬೆಳಿಬೇಕು ಅನ್ನೋರು ಹೆಂಗ್ ಮಾಡ್ಬೇಕಿದು? ಸರ್ ಇದನ್ನ ಮೊದ್ಲೇ ಈ ತರ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡು 1 ವಾರದಲ್ಲಿ ನೀರ್ ತುಂಬಿರ್ಬೇಕು. ಮತ್ತೆ ಇದಕ್ಕೆ ಒಂದು 5 kg ಸಗಣಿ, ಒಂದು 3-4 kg ಅಷ್ಟು ಮಣ್ಣು, ಸಣ್ಣ ಮಣ್ಣಾಗಿರ್ಬೇಕು, ಅಂದ್ರೆ ತೇಲ ತರ ಮಣ್ಣು, ಅದನ್ನ ಹಾಕ್ಬಿಟ್ಟು ಕಲಸಿ ಬಿಡ್ಬೇಕು. ಬಿಟ್ಟಾದ್ಮೇಲೆ ಒಂದು 4-5 ದಿನ ಅದೆಲ್ಲ ಹಾಕಿ ನೀರ್ ನಿಲ್ಸಿ ಬಂದಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಅವತ್ತೇ ಬರಬಾರ್ದು. ಬಂದ್ರೆ ಅದು ಬೆಳೆಯೋದಿಲ್ಲ. ಒಂದು 4-5 ದಿನ ಇವು ಮಣ್ಣು ಮತ್ತೆ ನೀರು, ತಪ್ಪೆ ಇವು ಇಷ್ಟನ್ನು ಕಲಸಿ ಬಿಟ್ಬಿಟ್ಟು ಆಮೇಲೆ ನಾವು ಇದನ್ನ ತಂದು ನಮ್ಮ ಹತ್ರನ ಹಿಂಗೆ ಯಾರ ತಾಯಿ ಇಟ್ಟಿರ್ತಾರೆ ಅಜೋಲನ, ಇದನ್ನ ತಂದು ಇಷ್ಟು ಬಿಟ್ಕೊಂಡ್ರೆ ಸಾಕು. ಅಷ್ಟೇ ಒಂದಿಡಿ ಅಷ್ಟು ಬಿಟ್ಕೊಂಡ್ರೆ ಸಾಕು. ಇದು ದಿನ 1 ವಾರಕ್ಕೆ ಇದು ಫುಲ್ ಕಂಪ್ಲೀಟ್ ಆಗ್ಬಿಡ್ತದೆ. 1 ವಾರಕ್ಕೆ ಇಷ್ಟು ತುಂಬ ಬೆಳ್ಕೊಬಿಡ್ತದೆ. ಐ ಮೀನ್ ಆಮೇಲೆ ನಾವು ಡೈಲಿ ತಗೋತಾ ಇರ್ಬೋದು. ಆಮೇಲೆ ಆ ತರ ಮಾಡ್ಕೊಂಡ್ ಬಂದ್ರೆ ಅಂದ್ರೆ ಇನ್ನ ನೆಕ್ಸ್ಟ್ ಇದು 3 ತಿಂಗಳಿಗೋ 4 ತಿಂಗಳಿಗೋ ಆದ್ಮೇಲೆ ನಾವು ಇದ್ರಲ್ಲಿ ಸ್ವಲ್ಪ ನೀರ್ನ ಚೇಂಜ್ ಮಾಡ್ಬೇಕು ಅಷ್ಟೇ. 3-4 ತಿಂಗಳು ಆದ್ಮೇಲೆ. ಅದ್ ಬಿಟ್ರೆ ಇನ್ನೇನು ಮಾಡೋ ಕೆಲಸ ಇಲ್ಲ. ಬರೀ ಇದ್ರಲ್ಲಿ ತಗತಾ ಇರೋದು ಅಷ್ಟೇ ಕೆಲಸ. ನೀರ್ ಖಾಲಿ ಆದಂಗೆ ಸ್ವಲ್ಪ ನೀರ್ ತುಂಬ್ಕತಾ ಇರ್ಬೇಕಷ್ಟೇ. ಓಕೆ, ಇದಕ್ಕೇನು ನೆರಳು ಇರ್ಬೇಕು ಆತರ ಏನೋ ಇದೆಯಾ ಗೌಡ್ರ? ಸರ್ ನೆರಳು ಇರ್ಬೇಕು. ಅಂದ್ರೆ ತೋಟದ ಮಧ್ಯೆ ಸಾಕು, ಇಷ್ಟು ಸಾಕು. ನಮ್ದು ಈಗ ತೆಂಗಿನ ಮಧ್ಯೆ ಈಗ 4 ವರ್ಷದಿಂದ ಮಾಡ್ತಾ ಇದೀವಿ, ಏನ್ ತೊಂದ್ರೆ ಏನಿಲ್ಲ, ಬರ್ತಾ ಇದೆ. ತೆಂಗಿನ ತೋಟದಿದ್ರು ಸಾಕು, ಏನ್ ನೆರಳೇನ್ ಬೇಕಾಗಿಲ್ಲ. ಇನ್ನು ನಮ್ಗೆ ಕೋಳಿ ಇದ್ರೂ ಬಂದು ಡೈರೆಕ್ಟಾಗಿ ತಿನ್ನುತ್ತೆ, ನಾವು ತಗೊಂಡೋಗಿ ಹಾಕ್ತಿವಿ, ಏನೋ ಪರವಾಗಿಲ್ಲ ಸರ್, ಎಲ್ಲ ಪರವಾಗಿಲ್ಲ, ಆರಾಮಾಗಿ. ಓಕೆ. ಮತ್ತೆ ಗೌಡ್ರ ನೀವ್ ಹೇಳಿದ್ರಿ 3-4 ತಿಂಗಳಿಗೆ ಒಮ್ಮೆ ನೀರ್ ಚೇಂಜ್ ಮಾಡ್ಬೇಕು ಅಂತ. ನೀರ್ ಚೇಂಜ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ತೀರಾ ನೀವು? ಸರ್ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ತರ ಒಂದು ಇದ್ ಮಾಡ್ಕೊಂಡಿದ್ದೀನಿ ಸರ್, ಏರ್ ಪೈಪ್ ಟೈಪಲ್ಲಿ ಬರ್ತಿದ್ದು. ಇದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನೀರ್ ಟೈಟ್ ಮಾಡ್ಬಿಟ್ಟು ಇಲ್ಲಿ ನೀರ್ ತುಂಬ್ತೀನಿ. ಫುಲ್ ಟ್ಯಾಕ್ ಆಗುತ್ತೆ. ಈಗ ಆದ ತಕ್ಷಣ ಇದನ್ನ ಇಲ್ಲಿ ಹಿಂಗ್ ಬಿಟ್ಬಿಡ್ತೀವಿ, ಒಳಗಡೆ ಬಿಟ್ಬಿಡ್ತೀವಿ. ಒಳಗಡೆ ಬಿಟ್ಟು ಅಲ್ಲಿ ಓಪನ್ ಮಾಡ್ಬಿಡ್ತೀವಿ. ಓಪನ್ ಮಾಡಿದಾಗ ನೀರೆಲ್ಲ ಫುಲ್ ಖಾಲಿ ಆಗುತ್ತೆ. ಇದಕ್ಕಿಂತ ಮೊದ್ಲು ನಾನೇನ್ ಮಾಡಿರ್ತೀನಿ ಅಂತ ಅಂದ್ರೆ, ಒಂದು ಇದು ಡ್ರಮ್ ಇದೆಯಲ್ಲ, ಈ ಡ್ರಮ್ಗೆ ಒಂದು ಸ್ವಲ್ಪ ತಾಯಿನ ಇಟ್ಕೊಂಡಿರ್ಬೇಕಲ್ಲ, ಅದ ಮಾಡ್ಕೊಂಡಿರ್ತೀನಿ. ಮಾಡ್ಕೊಂಡು ಅದ್ರೊಳಗೆ ಇದ್ ಮಾಡ್ಕೊಂಡಿರ್ತೀನಿ. ಅದೊಂದು 4 ದಿನ ಅಲ್ಲಿ ಇರ್ತದೆ. ತೆಗೆದು ಮತ್ತೆ ಇಲ್ಲಿಗೆ ಹಾಕೊಂತೀನಿ. 4-5 ದಿನ ಮುಂಚೆ ಇದನ್ನ ತೆಗೆದು ಒಂದು ಡ್ರಮ್ಗೆ ಹಾಕಿ ಇಟ್ಕೊಂಡಿರ್ತೀನಿ, ಸೇಫ್ಟಿ ಮಾಡ್ಕೊಂಡಿರ್ತೀನಿ. ಮತ್ತೆ ನೀರ್ ಖಾಲಿ ಆದ್ಮೇಲೆ ಮತ್ತೆ ಆ ತರ ಹೊಸದಾಗಿ ಮಾಡ್ಕೊತೀನಿ. ಇನ್ನು ಬೃಹತ್ ಕೂಡ ಮಾಡ್ಬೇಕು ಅಂತ ಕೂಡ ಇದ್ದೀನಿ. ಇದನ್ನ ಇನ್ನೂ ಹೆಚ್ಚಾಗಿ ಮಾಡ್ಬೇಕು ಅಂತ ಇದ್ದೀನಿ ಸರ್.
ಇದು ಖರ್ಚು ತುಂಬಾನೇ ಕಮ್ಮಿ ಅಲ್ಲ ಗೌಡ್ರ? ಖರ್ಚು ತುಂಬಾನೇ ಕಮ್ಮಿ. ಹ್ಮ್. ಹಸುಗಳಿಗೆ ಒಳ್ಳೆ ಪೌಷ್ಟಿಕಾಂಶವಾದಂತ ಆಹಾರನೂ ಸಿಗ್ತದೆ, ಮೀನಿಗೆ ಎಲ್ಲಕ್ಕೂ ಸಿಗುತ್ತಲ್ಲ ಸರ್, ಎಲ್ಲಕ್ಕೂ ಯೂಸ್ ಆಗುತ್ತೆ. ಸೂಪರ್ ಗೌಡ್ರ, ಲಿಟ್ರಲಿ ಈ ಅಜೋಲಾ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಗೌಡ್ರ.